ನಿಮ್ ದುಡ್ಡಿಗೆ ಬರೀ 4-5% ಬಡ್ಡಿ ಸಿಗ್ತಾ ಇದೆಯಾ? ಸ್ಟೇಬಲ್ ಮನಿ ಮೂಲಕ ಭಾರತದ ಬ್ಯಾಂಕ್ಗಳಲ್ಲಿ ಎಫ್ಡಿ ಬುಕ್ ಮಾಡಿ 9.5% ವರೆಗೂ ಬಡ್ಡಿ ಪಡೀರಿ. ಅದು ಕೂಡ 5 ಲಕ್ಷ ರೂಪಾಯಿಗಳವರೆಗೆ RBIನ DICGC ಗ್ಯಾರಂಟಿಯೊಂದಿಗೆ. ಕೆಲವೇ ಸೆಕೆಂಡ್ಗಳಲ್ಲಿ ಎಫ್ಡಿ ಬುಕ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. PM ನರೇಂದ್ರ ಮೋದಿ ಅಮೆರಿಕ ಪ್ರವಾಸ ಕೈಗೊಳ್ತಿರೋ ಹೊತ್ತಲ್ಲೇ USAID ಅಥವಾ ಯುನೈಟೆಡ್ ಸ್ಟೇಟ್ಸ್ ಏಜೆನ್ಸಿ ಫಾರ್ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ವಿರುದ್ಧ ಬಿಜೆಪಿ ಅಂದರೆ ದೇಶದ ಆಡಳಿತಾರೂಢ ಪಕ್ಷ ಸ್ಫೋಟಕ ಆರೋಪವನ್ನು ಮಾಡಿದೆ. USAIDನಿಂದ ಫಂಡಿಂಗ್ ಪಡೆದಿರೋ ಭಾರತೀಯ ಸಂಸ್ಥೆಗಳು ಭಾರತದಲ್ಲಿ ಅಸ್ಥಿರತೆ ಉಂಟು ಮಾಡ್ತಿವೆ ಅಂತ ಹೇಳಿದ್ದಾರೆ. ಜಾರ್ಜ್ ಸೊರೋಸ್ ಮತ್ತು ಇಲ್ಲಿ ಅಮೆರಿಕ ಸಹಾಯ ಪಡೆದಿರೋ ಸಂಸ್ಥೆಗಳು ಕಾಂಗ್ರೆಸ್ ಪಾರ್ಟಿಯೊಂದಿಗೆ ಸಂಬಂಧವನ್ನು ಹೊಂದಿವೆ. ಹಾಗಾಗಿ ಕೇಂದ್ರ ಸರ್ಕಾರ ಆ ಸಂಸ್ಥೆಗಳ ಬಗ್ಗೆ ತನಿಖೆ ನಡೆಸಬೇಕು ಅಂತ ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ಡಿಮಾಂಡ್ ಮಾಡಿದ್ದಾರೆ. ಅಲ್ಲದೆ ಕೇಂದ್ರ ಸರ್ಕಾರದ ಅಗ್ನಿವೀರ್ ಯೋಜನೆ ವಿರುದ್ಧ ಪ್ರತಿಭಟನೆ ನಡೆಸೋಕೆ ಈ ಫಂಡ್ ಪಡೆದ ಸಂಸ್ಥೆಗಳು ಕುಮ್ಮಕ್ಕನ್ನು ಕೊಟ್ಟಿದ್ವು. ದೇಶದಲ್ಲಿ ಜಾತಿ ಗಣತಿ ಹಾಗೂ ನಕ್ಸಲಿಸಂಗೆ ಸಪೋರ್ಟ್ ಮಾಡ್ತಿವೆ. ಜಗತ್ತಿನಾದ್ಯಂತ ಎಲ್ಲ ಸರ್ಕಾರಗಳನ್ನ ಉರುಳಿಸೋಕೆ ಮಾತ್ರ ಈ USAID ಹಣ ನೀಡ್ತಾ ಇದೆ ಅಂತ ಆರೋಪ ಮಾಡಿದ್ದಾರೆ. ಈ ಹೇಳಿಕೆಗೆ ಕಾಂಗ್ರೆಸ್ ಸದಸ್ಯರಿಂದ ತೀವ್ರ ವಿರೋಧ ವ್ಯಕ್ತವಾಗಿದೆ. ಅಲ್ಲದೆ ದುಬೆ ಹೇಳಿಕೆ ವಿರುದ್ಧ ಸ್ಪೀಕರ್ ಓಂ ಬಿರ್ಲಾರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಬಾಂಗ್ಲಾದಲ್ಲೂ ರಾಜಕೀಯ ಅಸ್ಥಿರತೆ ಮೂಡೋಕೆ ಇದೇ USAID ಮತ್ತದಕ್ಕೆ ಸಂಬಂಧಪಟ್ಟ ಸಂಸ್ಥೆಗಳೇ ಕಾರಣ ಅಂತ ಖುದ್ದು ಅಮೆರಿಕನೇ ಒಪ್ಕೊಂಡಿದೆ. ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ನ ಮಾಜಿ ಅಧಿಕಾರಿ ಮೈಕ್ ಬೆನ್ಸ್ ಈ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಅಮೆರಿಕ ತನ್ನ ಸ್ಟ್ರಾಟಜಿಕ್ ಹಿತಾಸಕ್ತಿಗಳ ರಕ್ಷಣೆಗಾಗಿ ಈ USAID ಮೂಲಕ ಬಾಂಗ್ಲಾ ಸರ್ಕಾರವನ್ನು ದುರ್ಬಲಗೊಳಿಸೋಕೆ ಪ್ರಯತ್ನ ಪಡ್ತು. ಯಾಕಂದರೆ ಚೀನಾಗೆ ಕೌಂಟರ್ ಕೊಡೋಕೆ ಬಾಂಗ್ಲಾದಲ್ಲಿ ತನ್ನ ಸೇನಾ ನೆಲೆಯನ್ನು ಸ್ಥಾಪಿಸುವುದು ಅಮೆರಿಕದ ಪ್ಲಾನ್. ಆದರೆ ಬಾಂಗ್ಲಾದ ಆಗಿನ ಪ್ರಧಾನಿ ಶೇಖ್ ಹಸೀನಾ ಇದನ್ನು ವಿರೋಧಿಸ್ತಾ ಬಂದಿದ್ರು. ಆಗ ನಮ್ಮ ವಿದೇಶಿ ನೀತಿಗಳ ಉಸ್ತುವಾರಿ ವಹಿಸಿದವರು ಬಾಂಗ್ಲಾ ಸರ್ಕಾರವನ್ನೇ ಬದಲಾಯಿಸೋದು ಒಳ್ಳೆಯದು ಅಂತ ಡಿಸೈಡ್ ಮಾಡಿದ್ರು. ಆಗ ಬಾಂಗ್ಲಾವನ್ನು ಯಾವ ರೀತಿಯಲ್ಲಿ ಅಸ್ಥಿರ ಮಾಡ್ಬೋದು ಅನ್ನೋ ಅನೇಕ ರೀತಿ ಪ್ಲಾನ್ ಮಾಡಲಾಗಿತ್ತು. ಬಾಂಗ್ಲಾ ಸರ್ಕಾರದ ವಿರುದ್ಧ ವಿರೋಧಿಗಳನ್ನು ಎತ್ತಿಕಟ್ಟೋ ಕೆಲಸವನ್ನು ಮಾಡಲಾಗಿತ್ತು ಅನ್ನೋ ಸೂಕ್ಷ್ಮ ವಿಚಾರಗಳನ್ನು ಬಹಿರಂಗಪಡಿಸಿದ್ದಾರೆ. ಇದರಲ್ಲಿ ಅಮೆರಿಕದ ಏಜೆನ್ಸಿಗಳಾದ ನ್ಯಾಷನಲ್ ಎಂಡೋಮೆಂಟ್ ಫಾರ್ ಡೆಮಾಕ್ರಸಿ NED, ಇಂಟರ್ನ್ಯಾಷನಲ್ ರಿಪಬ್ಲಿಕನ್ ಇನ್ಸ್ಟಿಟ್ಯೂಟ್ IRI ಸೇರ್ಕೊಂಡಿವೆ ಅಂತ ಹೇಳಿದ್ದಾರೆ. ಅಲ್ಲದೆ ಬಾಂಗ್ಲಾದ ರ್ಯಾಪ್ ಮ್ಯೂಸಿಕ್ ಗ್ರೂಪ್ಗಳಿಗೆ ಅಲ್ಲಿನ ಸರ್ಕಾರದ ವಿರುದ್ಧ ಹಾಡುಗಳನ್ನು ರಚಿಸೋಕೆ ಅಮೆರಿಕ ದುಡ್ಡನ್ನು ಖರ್ಚು ಮಾಡಿತ್ತು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದಹಾಗೆ ಈ USAIDನ 1961ರಲ್ಲಿ ಅಂದಿನ ಅಮೆರಿಕ ಅಧ್ಯಕ್ಷ ಜಾನ್ F ಕೆನೆಡಿ ಸ್ಥಾಪಿಸಿದ್ರು. ಆದರೆ ಈಗ ಅಮೆರಿಕದ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದ ಮೇಲೆ USAID ಮೂಲಕ ಬೇರೆ ರಾಷ್ಟ್ರಗಳಿಗೆ ನೆರವು ಕೊಡ್ತಿರೋದ್ರಿಂದ ನಮ್ಮ ದುಡ್ಡು ವೇಸ್ಟ್ ಆಗ್ತಿದೆ, ಹಾಗಾಗಿ ಇದನ್ನು ನಿಲ್ಲಿಸ್ತೀವಿ ಅಂತ ಅನೌನ್ಸ್ ಮಾಡಿದ್ರು. ಜೊತೆಗೆ ಖುದ್ದು ಎಲಾನ್ ಮಸ್ಕ್ ಇದೊಂದು ಉಗ್ರ ಸಂಘಟನೆ, ಕ್ರಿಮಿನಲ್ ಸಂಘಟನೆ ಅಂತ ಟೀಕಿಸಿದ್ರು. ಅದರ ಬೆನ್ನಲ್ಲೇ ದೇಶದ ಆಡಳಿತಾರೂಢ ಸಂಸದರು, ಅದು ಮೋದಿ ಅಮೆರಿಕಗೆ ಹೋಗ್ತಿರೋ ಟೈಮ್ನಲ್ಲೇ USAID ಬಗ್ಗೆ ದೊಡ್ಡ ಆರೋಪಗಳನ್ನು ಮಾಡಿದ್ದಾರೆ. ಒಂದು ರೀತಿಯಲ್ಲಿ ಇದು ಡೊನಾಲ್ಡ್ ಟ್ರಂಪ್ಗೇನು ಭಾಳ ಬೇಜಾರಾಗಲಿಕ್ಕಿಲ್ಲ. ನಾನು ಹೇಳಿದ್ದನ್ನೇ BJP ಸಂಸದರು ಹೇಳ್ತಿದ್ದಾರೆ ಅಂತ ಅನ್ನಿಸಬಹುದು. ಆದರೆ ಭಾರತ ಮತ್ತು ಅಮೆರಿಕ ನಡುವಿನ ದ್ವಿಪಕ್ಷೀಯ ಸಂಬಂಧದಲ್ಲಿ, ಎರಡು ರಾಷ್ಟ್ರಗಳ ನಡುವಿನ ಸಂಬಂಧದಲ್ಲಿ ಏನಾದರೂ ಪರಿಣಾಮ ಬೀರುತ್ತಾ, ಮೋದಿ ಮತ್ತು ಟ್ರಂಪ್ ನಡುವೆ ಮಾತುಕತೆ ವೇಳೆ ಇದು ಪ್ರಸ್ತಾಪ ಆಗುತ್ತಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇದೆ, ಸಾಕಷ್ಟು ಕ್ವಶನ್ಸ್ ಇದೆ ಇಲ್ಲಿಗ. ದೇಶಾದ್ಯಂತ ತೀವ್ರ ಕೋಲಾಹಲ ಸೃಷ್ಟಿಸಿದ್ದ ತಿರುಪತಿ ಲಡ್ಡು ಪ್ರಸಾದ ಕಲಬೆರಕೆ ವಿವಾದಕ್ಕೆ ಸಂಬಂಧಪಟ್ಟಂತೆ CBI ಸ್ಫೋಟಕ ಮಾಹಿತಿಯನ್ನು ಹೊರಹಾಕಿದೆ. ಇದರಲ್ಲಿ ಕಲಬೆರಕೆ ಆಗಿರೋದು ನಿಜ ಅಂತ ಹೇಳಿದೆ. ಇದಕ್ಕೆ ಸಂಬಂಧಪಟ್ಟಂತೆ 4 ಆರೋಪಿಗಳನ್ನು ಬಂಧಿಸಿದೆ. ಇವರನ್ನ ಉತ್ತರಾಖಂಡ್ನ ರೂರ್ಕಿಯ ಬೋಲೆ ಬಾಬಾ ಡೈರಿಯ ಮಾಜಿ ಡೈರೆಕ್ಟರ್ಗಳಾದ ಬಿಪಿನ್ ಜೈನ್, ಪೋಮಿಲ್ ಜೈನ್, ಪೂನಂ ಬಾಗ್ನ ವೈಷ್ಣವಿ ಡೈರಿ CEO ಅಪೂರ್ವ ವಿನಯಕಾಂತ್ ಚೌಡಾ ಹಾಗೂ ದುಂಡಿಗಲ್ನ AR ಡೈರಿಯ MD ರಾಜು ರಾಜಶೇಖರನ್ ಅಂತ ಗುರುತಿಸಲಾಗಿದೆ. ಈ 4 ಆರೋಪಿಗಳು ತುಪ್ಪ ಪೂರೈಕೆ ನೆಪದಲ್ಲಿ ಅನೇಕ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಾರೆ ಅಂತ ವಿಚಾರಣೆ ವೇಳೆ ದೃಢಪಟ್ಟಿದೆ. ಅಲ್ಲದೆ ತುಪ್ಪದ ಟೆಂಡರ್ ಪಡೆಯೋಕೆ ನಕಲಿ ದಾಖಲೆಗಳ ಬಳಕೆ, ತುಪ್ಪ ಪೂರೈಕೆಯಲ್ಲಿ ವ್ಯತ್ಯಾಸ, ಕಲಬೆರಕೆ ಆಗಿದೆ ಅಂತ CBI ಇವರನ್ನ ಬಂಧಿಸಿ ಕೋರ್ಟ್ಗೆ ಹಾಜರುಪಡಿಸಿದೆ. ಕೋರ್ಟ್ ಈ 4 ಆರೋಪಿಗಳಿಗೆ ಫೆಬ್ರವರಿ 20ನೇ ತಾರೀಕಿನವರೆಗೆ ನ್ಯಾಯಾಂಗ ಬಂಧನ ವಿಧಿಸಿದೆ.
ಮತ್ತೊಂದು ಕಡೆ ಉತ್ತರ ಪ್ರದೇಶದಲ್ಲಿ ಮತ್ತೆ ಬುಲ್ಡೋಜರ್ ವಿವಾದ ಭುಗಿಲೆದ್ದಿದೆ. ಅಲ್ಲಿನ ಕುಶಿನಗರ ಜಿಲ್ಲೆಯಲ್ಲಿರೋ ಮದನಿ ಮಸೀದಿಯ ಒಂದು ಭಾಗವನ್ನ ಯೋಗಿ ಸರ್ಕಾರದ ಬುಲ್ಡೋಜರ್ ಕೆಡವಿ ಹಾಕಿದೆ. ಸರ್ಕಾರಿ ಜಾಗವನ್ನ ಅತಿಕ್ರಮಣ ಮಾಡಿಕೊಂಡು ಈ ಮಸೀದಿಯನ್ನ ವಿಸ್ತರಿಸಲಾಗಿದೆ ಅನ್ನೋ ಆರೋಪದ ಮೇಲೆ ಇದನ್ನ ಕೆಡವಲಾಗಿದೆ. ಅಲ್ಲಿನ ಭದ್ರತಾ ಪಡೆಗಳು ಮತ್ತು ಹಿರಿಯ ಅಧಿಕಾರಿಗಳ ಸಮ್ಮುಖದಲ್ಲಿ ಒಂದಿಷ್ಟು ಭಾಗವನ್ನ ಧ್ವಂಸ ಮಾಡಲಾಗಿದೆ. ಇದಕ್ಕೂ ಮುಂಚೆ ಈ ಮಸೀದಿಯನ್ನ ಸರ್ಕಾರಿ ಜಾಗದಲ್ಲಿ ನಿರ್ಮಿಸಲಾಗಿದೆ. ಇದರ ಸರ್ವೆ ನಡೆಸಬೇಕು ಅಂತ ಬೇಡಿಕೆ ಇಟ್ಟು ರಾಮ್ ಬಚನ್ ಸಿಂಗ್ ಅನ್ನೋರು ಯುಪಿ ಸಿಎಂ ಪೋರ್ಟಲ್ನಲ್ಲಿ ದೂರು ದಾಖಲಿಸಿದ್ರು. ನಂತರ ಮಸೀದಿಯ ಆಡಳಿತ ಅಲಹಾಬಾದ್ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿತು. ಅದಕ್ಕೆ ಕೋರ್ಟ್ ಮಸೀದಿಯ ವಿವಾದಿತ ಭಾಗಕ್ಕೆ ತಡೆಯಾಜ್ಞೆ ಹೇರಿತ್ತು. ಆ ತಡೆಯಾಜ್ಞೆ ಕಾಲಾವಧಿ ಫೆಬ್ರವರಿ 8ರ ತನಕ ಇತ್ತು. ಆ ತಡೆಯಾಜ್ಞೆ ಮುಗಿದ ಕೆಲ ಗಂಟೆಗಳಲ್ಲೇ ಬುಲ್ಡೋಜರ್ ಇದನ್ನ ಕೆಡವಿ ಹಾಕಿದೆ. ಇದಕ್ಕೆ ಮಸೀದಿ ಆಡಳಿತ ಕಿಡಿಕಾರಿದೆ. ಈ ಜಾಗವನ್ನ ಮುಸ್ಲಿಂ ಸಮುದಾಯದವರು 15 ವರ್ಷಗಳ ಹಿಂದೆನೆ ಖರೀದಿ ಮಾಡಿದ್ರು, ಯಾವುದೇ ರೀತಿ ಅತಿಕ್ರಮಣ ಮಾಡಿಲ್ಲ ಅಂತ ಹೇಳಿದ್ದಾರೆ. ಏಷ್ಯಾದ ಅತಿದೊಡ್ಡ ಏರ್ ಶೋ 2025ರ ಏರೋ ಇಂಡಿಯಾಗೆ ಬೆಂಗಳೂರಲ್ಲಿ ಅದ್ದೂರಿ ಚಾಲನೆ ಸಿಕ್ಕಿದೆ. ಈ ಮಹತ್ವದ ಕಾರ್ಯಕ್ರಮವನ್ನ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಉದ್ಘಾಟನೆ ಮಾಡಿದ್ದಾರೆ. ಫೆಬ್ರವರಿ 10ರಿಂದ 14ನೇ ತಾರೀಕಿನವರೆಗೆ ಯಲಹಂಕದ ವಾಯುನೆಲೆಯಲ್ಲಿ ಈ ಏರ್ ಶೋ ನಡೀತಾ ಇದೆ. ದ ರನ್ವೇ ಟು ಎ ಬಿಲಿಯನ್ ಅಪರ್ಚುನಿಟೀಸ್ ಅನ್ನೋ ಥೀಮ್ ಅಡಿಯಲ್ಲಿ ವಿಶ್ವ ದರ್ಜೆಯ ವೈಮಾನಿಕ ಪ್ರದರ್ಶನ ಮಾಡಲಾಗ್ತಿದೆ. ಏರ್ ಶೋದಲ್ಲಿ ರಷ್ಯಾ ಮತ್ತು ಅಮೆರಿಕನ್ ಫೈಟರ್ ಜೆಟ್ಗಳು ಭಾಗಿಯಾಗಿವೆ. ಅದರಲ್ಲೂ ಈ ಸಲ ಅಮೆರಿಕದ F-35, ರಷ್ಯಾದ ಸುಕೋಯ್ Su-57 ಫೈಟರ್ ಜೆಟ್ಗಳು ಎಲ್ಲರ ಗಮನ ಸೆಳೆದಿವೆ. ಈ 5ನೇ ತಲೆಮಾರಿನ ಯುದ್ಧ ವಿಮಾನ ನೋಡೋಕೆ ಜನ ಮುಗಿ ಬೀಳ್ತಿದ್ದಾರೆ. ಇದೇ ಏರ್ ಶೋನಲ್ಲಿ ಅಮೆರಿಕದ KC-135 ಸ್ಟ್ರಾಟೋ ಟ್ಯಾಂಕರ್, F-16 ಯುದ್ಧ ವಿಮಾನಗಳು ಕೂಡ ಭಾಗಿಯಾಗಿವೆ. ಭಾರತದ ಸ್ವದೇಶಿ ನಿರ್ಮಿತ 5ನೇ ತಲೆಮಾರಿನ ದಿ ಅಡ್ವಾನ್ಸ್ಡ್ ಮೀಡಿಯಂ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಆಮ್ಕಾ ಅದರ ಒಂದು ಮಾಡೆಲನ್ನು ಪ್ರದರ್ಶನ ಮಾಡಿದ್ದಾರೆ. ವಿಮಾನ ರೆಡಿ ಇಲ್ಲ, ಅದು ನಮ್ಮದು ಹಳೆ ಕತೆ. ಅದು ನಮ್ಮದು ಅದರದೊಂದು ಡಮ್ಮಿ ವರ್ಷನನ್ನು ನಾವು ಇಡ್ತೀವಲ್ಲ, ಈ ಸಲ ಕೂಡ ನಾವು ಅದನ್ನು ಇಟ್ಟಿದ್ದೀವಿ. ಒಂದಷ್ಟು ಚೇಂಜಸ್ ಮಾಡಿ ರಿವೀಲ್ಡ್ ಅಂತ ಹೇಳಿ ಅದನ್ನು ಪ್ರದರ್ಶನ ಮಾಡಿದ್ದೀವಿ. ಉಳಿದಂತೆ ಲೈಟ್ ಯುಟಿಲಿಟಿ ಹೆಲಿಕಾಪ್ಟರ್ ಹಾಗೂ ಸಾಕಷ್ಟು ಬೇರೆ ಬೇರೆ ಡಿಫೆನ್ಸ್ ಮ್ಯಾನುಫ್ಯಾಕ್ಚರರ್, ಭಾರತದ ಈ ಹೊಸದಾಗಿ ಈಗ ಡಿಫೆನ್ಸ್ ಇಂಡಸ್ಟ್ರಿ ಪ್ರೈವೇಟಿಗೆ ಓಪನ್ ಅಪ್ ಮಾಡಿದ್ಮೇಲೆ ಸುಮಾರು ಪ್ರೈವೇಟ್ ಕಂಪನಿಗಳು ಕೂಡ ಈಗ ಪ್ರಯತ್ನ ಪಡ್ತಿದ್ದಾರಲ್ಲ, ಅವರೆಲ್ಲ ಅವರವರ ಸ್ಟಾಲ್ಗಳನ್ನು ಹಾಕಿ ಡಿಸ್ಪ್ಲೇಗೆ ಇಟ್ಟಿದ್ದಾರೆ. ಅದಾನಿ ಏರೋಸ್ಪೇಸ್ನ ಬಹಳ ದೊಡ್ಡ ಸ್ಟಾಲ್ ಕೂಡ ಇತ್ತು. ಅವರು ಸಿಕ್ಕಾಪಟ್ಟೆ ಡ್ರೋನ್, ನಮಗೆ ಅನ್ಕೊಂಡಿರಲಿಲ್ಲ ಅಷ್ಟೆಲ್ಲ ಮಾಡ್ತಿದ್ದಾರೆ ಅಂತ. ಡ್ರೋನ್ಗಳು, ಆ್ಯಂಟಿ ಡ್ರೋನ್, ಟ್ರಕ್ ಮೌಂಟೆಡ್ ಸಿಸ್ಟಮ್ಗಳು ಇವೆಲ್ಲ ಇದ್ವು. ಅಲ್ಲಿ ನಾವು ಕೂಡ ವಿಸಿಟ್ ಮಾಡಿದ್ವಿ, ಪ್ರತ್ಯೇಕ ವರದಿಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ವಿ. ಫುಲ್ ನ್ಯೂಸ್ ಎಂಡಲ್ಲಿ ಅದನ್ನು ಸ್ಕ್ರೀನ್ ಮೇಲೆ ತರ್ತೀವಿ, ನೀವು ಅದನ್ನು ಕೂಡ ಚೆಕ್ ಮಾಡ್ಬೋದು ಟ್ಯಾಪ್ ಮಾಡೋ ಮೂಲಕ. ಫುಲ್ ನ್ಯೂಸ್ ಎಂಡಲ್ಲಿ ಸಾಕಷ್ಟು 150 ವಿದೇಶಿ ಕಂಪನಿಗಳು, ಸಿಇಒಗಳು, 78 ರಾಷ್ಟ್ರಗಳು ಸೇರಿದಂತೆ ಒಟ್ಟು 900 ಎಕ್ಸಿಬಿಟರ್ಸ್ ಭಾಗಿಯಾಗ್ತಿದ್ದಾರೆ. ಏರ್ ಶೋಗೆ ಸುಮಾರು 7 ಲಕ್ಷಕ್ಕೂ ಅಧಿಕ ಜನ ಭಾಗಿಯಾಗೋ ನಿರೀಕ್ಷೆ ಇದೆ. ಟೋಟಲ್ ಸಾರ್ವಜನಿಕರಿಗೆ 1,000 ರೂಪಾಯಿಯಿಂದ ಬೇರೆ ಬೇರೆ ಹಂತಗಳಲ್ಲಿ ಟಿಕೆಟ್ ದರವನ್ನು ನಿಗದಿ ಮಾಡಲಾಗಿದೆ. ಬರೀ ಏರ್ ಡಿಸ್ಪ್ಲೇ ಅಂದರೆ ಒಂದು ರೇಟು, ಆಮೇಲೆ ಏರ್ ಡಿಸ್ಪ್ಲೇ ಪ್ಲಸ್ ನಿಲ್ಸಿರೋ ವಿಮಾನಗಳನ್ನು ನೋಡಬೇಕು ಅಂತ ಹೇಳಿದ್ರೆ, ಎಕ್ಸಿಬಿಷನ್ ನೋಡಬೇಕು ಅಂದರೆ ಇನ್ನೊಂದು ರೇಟ್ ಎಲ್ಲ ಇದೆ. 1,000, 2,500 ಈ ಥರದ್ದೆಲ್ಲ ಇದೆ ಪರ್ ಹೆಡ್, ಆ ರೀತಿ ಇದೆ. ಮತ್ತೊಂದು ಕಡೆ ಈ ಏರ್ ಶೋಗೆ ಸರಿಯಾಗಿ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಮಾಡೋದಂಗೆ ಕಾಣಲಿಲ್ಲ. ಹೆವಿ ಟ್ರಾಫಿಕ್ ಜಾಮ್ ಇತ್ತು. ಏರ್ಪೋರ್ಟ್ಗೆ ಹೋಗೋಕ್ಕೆ ಸಪ್ರೇಟ್ ಲೇನ್ ಮಾಡಿದ್ರು ಕೂಡ ಎಲ್ಲ ಈ ಲೇನ್ಗೂ ನುಗ್ಗಿ ಕಂಪ್ಲೀಟ್ ಜಾಮ್. ಒಂದು 10 ಕಿಲೋಮೀಟರ್ ಹೋಗಲಿಕ್ಕೆ 2 ಗಂಟೆ ಆಯಿತು ಇವತ್ತು ಬೆಳಗ್ಗೆ. ಮತ್ತೊಂದು ಕಡೆ ಜಗತ್ತಿನ ಅತಿದೊಡ್ಡ ಧಾರ್ಮಿಕ ಕಾರ್ಯಕ್ರಮ ಅಂತ ಕರೆಸ್ಕೊಳ್ತಿರೋ ಉತ್ತರ ಪ್ರದೇಶದಲ್ಲೂ ಕೂಡ ಬಹಳ ದೊಡ್ಡ ಟ್ರಾಫಿಕ್ ಜಾಮ್ ಆಗಿದೆ. ಅದು ಎಷ್ಟು, ಬರೋಬ್ಬರಿ 200ರಿಂದ 300 ಕಿಲೋಮೀಟರ್ ದೂರದವರೆಗೂ ಟ್ರಾಫಿಕ್ ಜಾಮ್ ಆಗಿದೆ. ಅಲ್ಲಿ ಮಹಾ ಟ್ರಾಫಿಕ್ ಜಾಮ್. ಅನೇಕ ಜನ 11 ಗಂಟೆಗಳ ಕಾಲ ಸಿಗಾಕೊಂಡಿದ್ರು ಟ್ರಾಫಿಕ್ ಜಾಮ್ನಲ್ಲಿ. ಕೆಲವರಂತೂ 48 ಗಂಟೆಗಳಿಂದ ತಮ್ಮ ವಾಹನ ಸ್ಟಕ್ ಆಗಿದೆ. ಜಸ್ಟ್ 50 ಕಿಲೋಮೀಟರ್ಸ್ ಆಗೋಕೆ 10ರಿಂದ 12 ಗಂಟೆ ಬೇಕಾಯಿತು ಅಂತ ಗೋಳಾಡಿಬಿಟ್ಟಿದ್ದಾರೆ ಜನ. ಮತ್ತೊಂದು ಕಡೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಕೂಡ ಕುಂಭಮೇಳಕ್ಕೆ ಆಗಮಿಸಿದ್ರು. ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಿದ್ದಾರೆ. ನಂತರ ಗಂಗಾರತಿ ಮತ್ತು ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಮೂಡಾ ಕೇಸ್ಗೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಮತ್ತು ಸಚಿವ ಭೈರತಿ ಸುರೇಶ್ಗೆ ಹೈಕೋರ್ಟ್ ತಾತ್ಕಾಲಿಕ ರಿಲೀಫ್ ಕೊಟ್ಟಿದೆ. ಕೇಸ್ ವಿಚಾರವಾಗಿ ಪಾರ್ವತಿ ಹಾಗೂ ಭೈರತಿ ಸುರೇಶ್ಗೆ ಇಡಿ ಸಮನ್ಸ್ ನೀಡಿದ್ದ ತಡೆಯಾಜ್ಞೆಯನ್ನು ಕೋರ್ಟ್ ಫೆಬ್ರವರಿ 20ರವರೆಗೆ ವಿಸ್ತರಿಸಿದೆ. ಮತ್ತೊಂದು ಕಡೆ ಇದೇ ಮೂಡಾ ಕೇಸ್ನ ತನಿಖೆಯನ್ನು ಸಿಬಿಐಗೆ ವಹಿಸಬೇಕು ಅಂತ ಒತ್ತಾಯಿಸಿ ಸ್ನೇಹಮಯಿ ಕೃಷ್ಣ ಸುಪ್ರೀಂ ಕೋರ್ಟ್ಗೆ ಹೋಗೋದಾಗಿ ತಿಳಿಸಿದ್ರು. ಆದರೆ ಈಗ ಈ ನಿರ್ಧಾರದಿಂದ ಹಿಂದೆ ಸರಿತೀನಿ ಅಂತ ಹೇಳಿದ್ದಾರೆ. ಅಲ್ಲದೆ ಮುಂದಿನ ದಿನಗಳಲ್ಲಿ ಮೂಡಾ ಪ್ರಕರಣದ ವಾದವನ್ನು ತಾವೇ ಮಾಡೋಕೆ ತೀರ್ಮಾನಿಸಿರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಭಾರತದ ಒಳಗೆ ವಿಧ್ವಂಸ ಸೃಷ್ಟಿ ಮಾಡೋ ಪ್ಲಾನ್ ಹಾಕೊಂಡಿದ್ದ ದೊಡ್ಡ ಜಾಲವೊಂದು ಬೆಳಕಿಗೆ ಬಂದಿದೆ. ಪಂಜಾಬ್ನ ಪಟಿಯಾಲದಲ್ಲಿ ಕನಿಷ್ಠ 7 ರಾಕೆಟ್ ಲಾಂಚರ್ಗಳು ಪತ್ತೆಯಾಗಿವೆ. ಪಂಜಾಬ್ನಲ್ಲಿ ರಸ್ತೆ ಕಸ ಹಾಕೋ ಜಾಗದಲ್ಲಿ ಪತ್ತೆಯಾಗಿವೆ. ಸ್ಥಳೀಯರ ಕಣ್ಣಿಗೆ ಬಿತ್ತು, ಗಾಬರಿ ಬಿದ್ದು ಪೊಲೀಸರಿಗೆ ಮಾಹಿತಿ ಕೊಟ್ಟರು. ಆಮೇಲೆ ಇದು ಬೆಳಕಿಗೆ ಬರ್ತಾ ಇದೆ. ಈಗ ಸ್ಫೋಟಕ ನಿಷ್ಕ್ರಿಯ ದಳ ಬಂದು ಇದನ್ನು ಪರಿಶೀಲಿಸಿ ತಗೊಂಡು ಹೋಗಿದ್ದಾರೆ. ಪ್ರಾಥಮಿಕ ತನಿಖೆಯಲ್ಲಿ ಈ ರಾಕೆಟ್ಗಳು ಸದ್ಯ ವರ್ಕ್ ಆಗ್ತಿಲ್ಲ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಆದರೆ ಹೇಗೆ ಬಂತು,
ಇದರ ಹಿಂದೆ ಯಾರಿದ್ದಾರೆ ಅನ್ನೋ ಆತಂಕ ಸೃಷ್ಟಿಯಾಗಿದೆ. ಇತ್ತೀಚೆಗೆ ಪಂಜಾಬ್ನಲ್ಲಿ ಖಲಿಸ್ತಾನಿಗಳ ಉಪಟಳ ಹೆಚ್ಚಾಗ್ತಿರೋ ನಡುವೆನೆ ಈ ಘಟನೆ ಆಗ್ತಿರೋದು. ಆತಂಕ ಹೆಚ್ಚಾಗ್ತಿದೆ. 2 ವರ್ಷದ ಹಿಂದೆ ಇದೇ ಪಂಜಾಬ್ನ ತರನ್ ಅನ್ನೋ ಪ್ರದೇಶದಲ್ಲಿ ಪೊಲೀಸ್ ಸ್ಟೇಷನ್ನಲ್ಲೇ ರಾತ್ರಿ ವೇಳೆ ಅಪರಿಚಿತರು ರಾಕೆಟ್ ಲಾಂಚರ್ ಮೂಲಕ ದಾಳಿ ಮಾಡಿದರು. ಇದರ ಹಿಂದೆ ಪಾಕ್ನ ಉಗ್ರಜಾಲ ಇರಬಹುದು ಅನ್ನೋ ಶಂಕೆ ಇತ್ತು. ಇದರ ನಡುವೆ ಪಟಿಯಾಲದಲ್ಲಿ ಅದನ್ನು ಬಿಸಾಕ್ ಹೋಗಿರೋದು. ಅವರ ಉದ್ದೇಶ ಏನು ಅಂದ್ರೆ ಓಪನ್ ಆಗಿ ನಮ್ಮ ಹತ್ರ ಏನೆಲ್ಲ ಇದೆ ನೋಡಿ ಅಂತ ಹೇಳಿ ತೋರ್ಸೋಕೆ ಹಿಂಗೆ ಹಾಕೋದ್ರ? ಯಾಕಂದ್ರೆ ಅದು ಮನೇಲಿ ತರಕಾರಿ ಕಟ್ ಮಾಡಿ ಉಳಿದಿರೋ ತೊಟ್ಟು ಕಸ ಅಲ್ವಲ್ಲ ಅದು. ಹಂಗೆ ಹಾಕಿ ಹೋಗ್ಲಿಕ್ಕೆ ಉದ್ದೇಶ ಏನು ಅನ್ನೋದು ಬಹಳ ಆತಂಕ ಕಾರಣ ಆಗ್ತಾ ಇದೆ. ಏನು ಮೆಸೇಜ್ ಪಾಸ್ ಮಾಡೋಕೆ ಟ್ರೈ ಮಾಡ್ತಿದ್ದಾರೆ ಅಂತ ಪೊಲೀಸರು ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸ್ತಾ ಇದ್ದಾರೆ. CCTV ಫುಟೇಜಸ್ನ ಚೆಕ್ ಮಾಡ್ತಿದ್ದಾರೆ. ಭಾರತೀಯ ಸೇನೆ ಕೂಡ ಬಂದು ಚೆಕ್ ಮಾಡಿದೆ. ಇನ್ನೊಂದು ಕಡೆ ನಿಷೇಧಿತ ಸಂಘಟನೆಗೆ ಸೇರಿದ 7 ಉಗ್ರಗಾಮಿಗಳನ್ನು ಮಣಿಪುರದಲ್ಲಿ ಬಂಧಿಸಲಾಗಿದೆ. ಅಲ್ಲಿನ ಪೂರ್ವ ಇಂಫಾಲ್ ಜಿಲ್ಲೆಯಲ್ಲಿ ಭದ್ರತಾ ಪಡೆಗಳು ಉಗ್ರರ ಅಡಗುದಾಣಗಳ ಮೇಲೆ ದಾಳಿ ಮಾಡಿ ಇವ್ರನ್ನ ಹಿಡಿದಿದ್ದಾರೆ. ಅಲ್ಲೂ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳು ಸಿಕ್ಕಿವೆ. ಇನ್ನು ವಾರದ ಮೊದಲ ಸೆಷನ್ನಲ್ಲೇ ಭಾರತದ ಷೇರುಪೇಟೆ ಕೆಂಪು ಪಟ್ಟಿಯಲ್ಲಿ ಅಂತ್ಯವಾಗಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 548 ಪಾಯಿಂಟ್ ಬಿದ್ದು 77,311ಕ್ಕೆ ತಲುಪಿದೆ. ನಿಫ್ಟಿ 178 ಪಾಯಿಂಟ್ಸ್ ಬಿದ್ದು 23,381ಕ್ಕೆ ರೀಚ್ ಆಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಮೆರಿಕಕ್ಕೆ ಹೋಗೋ ಸ್ಟೀಲ್ ಮತ್ತು ಅಲ್ಯೂಮಿನಿಯಂ ಆಮದಿನ ಮೇಲೆ 25% ಟ್ಯಾರಿಫ್ ಘೋಷಣೆ ಮಾಡಿರೋದು, ವಿದೇಶಿ ಬಂಡವಾಳದ ಹೊರಹರಿವು, ಡಾಲರ್ ಮುಂದೆ ರೂಪಾಯಿ ಮೌಲ್ಯದ ನಿರಂತರ ಕುಸಿತ ಮಾರ್ಕೆಟ್ ಮೇಲೆ ಪರಿಣಾಮ ಬೀರ್ತಾ ಇದೆ. ಕೋಟಕ್ ಮಹೀಂದ್ರ ಬ್ಯಾಂಕ್, ಭಾರತಿ ಏರ್ಟೆಲ್, ಬ್ರಿಟಾನಿಯಾ ಇಂಡಸ್ಟ್ರೀಸ್, ಟಾಟಾ ಕನ್ಸ್ಯೂಮರ್, HCL ಟೆಕ್ನಾಲಜೀಸ್ ಷೇರುಗಳು ಈ ಕುಸಿತದ ನಡುವೆ ಕೂಡ ಗ್ರೀನ್ನಲ್ಲಿದ್ವು. ಟಾಟಾ ಸ್ಟೀಲ್, ONGC, ಟ್ರೆಂಟ್, ಟೈಟನ್ ಷೇರುಗಳು ಕುಸಿತ ಕಂಡ್ವು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 45 ಪೈಸೆ ಮತ್ತೆ ಬಿದ್ದು 87.5 ರೂಪಾಯಿ ಆಗಿದೆ. 87 ರೂಪಾಯಿ 50 ಪೈಸೆ ಆಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 966 ರೂಪಾಯಿ ಹೆಚ್ಚಾಗಿ 85,665 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 886 ರೂಪಾಯಿ ಹೆಚ್ಚಾಗಿ 78,470 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 142 ರೂಪಾಯಿ ಹೆಚ್ಚಾಗಿ 95,533 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.